ಪಬ್ಲಿಕ್ ಟಿವಿಯ ಜನಪರ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ನಾಳೆ ಬೆಳಗ್ಗೆ 6 ಗಂಟೆಯಿಂದ 5% ಮೆಟ್ರೋ ದರ ಟಿಕೆಟ್ ದರ ಏರಿಕೆಯಾಗಬೇಕಾಗಿತ್ತು. ಆದರೆ ಇದೀಗ ತಾತ್ಕಾಲಿಕವಾಗಿ ಇದನ್ನು ತಡೆ ಹಿಡಿಯಲಾಗಿದೆ. ರಾತ್ರಿ 7:25ರ ಸುಮಾರಿಗೆ ಕೇಂದ್ರ ಸರ್ಕಾರ ಬೋರ್ಡ್ನಿಂದ ಬಿಎಂಆರ್ಸಿಎಲ್ಗೆ ಇಮೇಲ್ ಸಂದೇಶವನ್ನು ರವಾನಿಸಿದೆ. ಬೋರ್ಡ್ ಮೀಟಿಂಗ್ನಲ್ಲಿ ದರದ ಬಗ್ಗೆ ನಿರ್ಧಾರವಾಗಲಿದೆ. ಹೀಗಾಗಿ ತಾತ್ಕಾಲಿಕವಾಗಿ ದರ ಏರಿಕೆಗೆ ತಡೆ ಹಿಡಿಯಲಾಗಿದೆ ಅಂತ ಪಬ್ಲಿಕ್ ಟಿವಿಗೆ ಬಿಎಂಆರ್ಸಿಎಲ್ನ ಎಂಡಿ ರವಿಶಂಕರ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಸತತ 2 ದಿನದಿಂದ ಮೆಟ್ರೋ ದರ ಏರಿಕೆ ಬಗ್ಗೆ ಪಬ್ಲಿಕ್ ಟಿವಿ ಸುದ್ದಿಯನ್ನು ಬಿತ್ತರಿಸಿತ್ತು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗಿರುವ ಗೊಂದಲದಿಂದಾಗಿ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಿದೆ ಅಂತ ಪಬ್ಲಿಕ್ ಟಿವಿ ಹೇಳಿತ್ತು. ಇದರ ಬೆನ್ನಲ್ಲೇ ಸಾರ್ವಜನಿಕ ವಲಯದಲ್ಲೂ ಕೂಡ ಸರ್ಕಾರಗಳ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಹೀಗಾಗಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ದಿನದ ಟಿಕೆಟ್, ಪಾಸ್ ಮತ್ತು ಸ್ಮಾರ್ಟ್ ಕಾರ್ಡ್ಗಳಲ್ಲಿ ಆಗಬೇಕಾಗಿದ್ದಂತಹ 5% ಏರಿಕೆಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಸದ್ಯ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆಯಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಕೇಂದ್ರ ಸರ್ಕಾರ ತಮಗೆ ಯಾವ್ದು ಅಧಿಕೃತವಾಗಿ ಆದೇಶ ಬಂದಿರದೆ ಏನ್ ಸರ್? ಮೇಲ್ ಕಳಿಸಿದ್ದಾರೆ ನನಗೆ. ಕೇಂದ್ರ ಸರ್ಕಾರ ಅಲ್ಲ, ನಮ್ಮ ಬೋರ್ಡ್. ಓಕೆ, ಅಂದ್ರೆ ನಮ್ಮ ಚೇರ್ಮನ್, ನಮ್ಮ ಬೋರ್ಡ್ ಚೇರ್ಮನ್ ಇರ್ತಾರಲ್ಲ, ನಮ್ಗೆ ಅವರು ಸೆಕ್ರೆಟರಿ ಮೂವ ಇರ್ತಾರೆ. ಓಕೆ ಸರ್, ಸೊ ಅವರು ಮಾಡಿದ್ದಾರೆ. ಬೋರ್ಡ್ ಅಲ್ಲಿ ಡಿಸೈಡ್ ಆಗುತ್ತೆ. ಓಕೆ, ಸೊ ಅಲ್ಲಿವರೆಗೂ ಅಂದ್ರೆ ಮೋಸ್ಟ್ಲಿ ನಾಳೆ ಫಿಕ್ಸ್ ಆಗುತ್ತೆ ಬೋರ್ಡ್. ಅದು ಟೈಮಿಂಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಮೋಸ್ಟ್ಲಿ ನಾಳೆ ಮಧ್ಯಾಹ್ನಕ್ಕೆ ಬೋರ್ಡ್ ಫಿಕ್ಸ್ ಆಗುತ್ತೆ. ಅದ್ರಲ್ಲಿ ತೀರ್ಮಾನ ಆಗ್ಬಿಟ್ಟು ಡಿಸೈಡ್ ಆಗುತ್ತೆ. ಹಾಗಾದ್ರೆ ನಾಳೆಯಿಂದ ದರ ಏರಿಕೆ ಇರಲ್ಲ. ನಾಳೆ ಅದೇ ತಾತ್ಕಾಲಿಕ ತಡೆ ಹಿಡಿಯಲಾಗಿದೆ ಮುಂದಿನ ಆದೇಶದವರೆಗೂ. ಇದು ಮುಖ್ಯಮಂತ್ರಿಗಳು ಮತ್ತೆ DCM ಅವ್ರಿಗೆ ಏನಾದ್ರು ಮಾಹಿತಿ ಅವ್ರ ಗಮನಕ್ಕೂ ತಂದಿ ನಾನು. ಏನ್ ಹೇಳಿದ್ರಿ ಸರ್ ಸರ್ಕಾರ? ಇದು ತಾತ್ಕಾಲಿಕ ರಿಲೀಫ್ ಅನ್ನೋದನ್ನ ಜನರು ಮನದಟ್ಟು ಮಾಡ್ಕೊಳ್ಬೇಕು. ಇವರು ಯಾವಾಗ ಬೇಕಾದರೂ ಮಾಡಬಹುದು, ನಾಳೆನೂ ಮಾಡಬಹುದು, ನಾಡಿದ್ದಿಂದನೂ ಮಾಡಬಹುದು. ಎಷ್ಟು ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು ಒಂಥರ ಹೆಂಗಾಗಿದೆ ಅಂದರೆ ಈ ಟ್ರಂಪ್ ತಾರೀಫ್ ಟೈಪು. ಅವರು ಬಾಯಿಗೆ ಬಂದಂಗೆ ಹಾಕೋದು, ಆಮೇಲೆ ನಾನು ಇಳಿಸಿ ಈಗ 18%ಗೆ ತಂದಿದ್ದೀನಿ ಅಂತ ಮೂಗುಗೆ ತುಪ್ಪ ಸವರೋ ಕೆಲಸ ಮಾಡಿದ್ರಲ್ಲ, ಹಾಗೆ ಸೇಮ್ ಇವರು ಕೂಡ ಮಾಡ್ತಿರೋದು. ಹಿಂದೆ ನೆನಪು ಮಾಡ್ಕೊಳ್ಳಿ, 100% ಮಾಡಿದ್ರು. ಯಾರನ್ನ ಹೇಳಿದ್ರು ಕೇಳಿದ್ರು, ಒಬ್ಬರ ಮೇಲೆ ಒಬ್ರು ಹೇಳಿದ್ರು. ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಗೂಬೆ ಕೂರಿಸ್ತು, ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತು. ಕೊನೆಗೆ ಆಗಿದ್ದೇನು? ಎಂಡ್ ಆಫ್ ದಿ ಡೇ ಜನ ಅದರ ಬೆಲೆ ತೆತ್ತಲೇಬೇಕಾಗಿತ್ತು. ಕೊನೆಗೆ ಜನಾಕ್ರೋಶ ವ್ಯಕ್ತವಾಗಿದ್ದರಿಂದ 100% 71%ಗೆ ಇಳಿಸಿದ್ದೀವಿ ಅಂತ ಹೇಳಿದರು. ಏನೋ ಮಹಾನ್ ಉದಾರತೆಯನ್ನು ತೋರಿಸಿದೋ ರೀತಿಯಲ್ಲಿ. ಅದು ಕೂಡ ದೊಡ್ಡ ಹೊರನೇ ಆಗಿದ್ರು ಕೂಡ ಜನ ಏನು ಅಂದ್ಕೊಂಡ್ರು, ಬಿಡಪ್ಪ 10 ಒದೆ ತಿನ್ನೋ ಜಾಗದಲ್ಲಿ ಒಂದು 5 ಒದೆ ಅನ್ನೋ ತಿನ್ಬಿಡೋಣ, ಒಂದು 5 ಏಟ್ ಕಮ್ಮಿ ಆಯ್ತಲ್ಲ ಅನ್ನೋ ರೀತಿಯಲ್ಲಿ ಸಮಾಧಾನ ಪಟ್ಕೊಂಡ್ರು. ಈಗಲೂ ಕೂಡ ನೋಡಿ ಅದೇ ಆಗೋದು. 5% ಏರಿಕೆ ಮಾಡ್ತೀವಿ ಅಂದಿದ್ದಾರೆ. ನಾಳೆ ಇಲ್ಲ ನಾನು 5% ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಲೇ ಅದಕ್ಕೊಂದು ಜಸ್ಟಿಫಿಕೇಶನ್ ಕೊಡಬಹುದು. ಇಲ್ಲ ಅಂದರೆ ಒಂದು 0.5% ಕಮ್ಮಿ ಮಾಡಿ ನಾವು ಇಷ್ಟೇ ಮಾಡೋಕ್ಕಾಗೋದು, ವರ್ಷ ಹೋಗಬೇಕು, ನಾವು ಲಾಸಲ್ಲಿದ್ದೀವಿ ಇತ್ಯಾದಿ ಅಂತ ಒಂದು ಕತೆ ಹೇಳ್ತಾರೆ. ಈ ಬೋರ್ಡ್ ಇವತ್ತು ಸಂದೇಶವನ್ನು ಕೊಟ್ಟು ಇವ್ರಿಗೆ ಹೋಲ್ಡ್ ಮಾಡಿ ಅಂತ ಹೇಳಿದೆ ಅಂದರೆ ಈ ಬೋರ್ಡೇ ಅಲ್ವಾ ಡಿಸೈಡ್ ಮಾಡಿದ್ದು? ಇವರೇ ಡಿಸೈಡ್ ಮಾಡಿದ ಮೇಲೆ ಆಲ್ ಆಫ್ ಅ ಸಡನ್ ಈಗ ಯಾಕೆ ಅದನ್ನು ಹೋಲ್ಡ್ ಮಾಡಿದ್ದಾರೆ? ಅರ್ಥ ಮಾಡ್ಕೊಳ್ಬೇಕಾಗಿದೆ ಜನರು. ಇಬ್ಬರೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿರುವಂತಹ ಮೆಂಬರ್ಸೇ ಈ ಬೋರ್ಡ್ನ ಪ್ರತಿನಿಧಿಗಳಾಗಿರೋದು. ಆಮೇಲೆ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ಆಟ ಆಡ್ತಾ ಇದ್ದಾರಲ್ಲ, ಇದೆಲ್ಲ ನಿಮ್ಮನ್ನು ಯಾಮಾರ್ಸೋಕ್ಕೆ. ಯಾಕಂದರೆ ನಿಮ್ಗಳಿಗೂ ಗೊತ್ತು ಇವ್ರು 4 ದಿನ ಅಳ್ತಾರೆ, ಆ ನಂತರ ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ ಅಂತ. ಜನಕ್ಕೂ ಬೇರೆ ಆಯ್ಕೆ ಏನಿದೆ? ಹೋಗಲೇಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಇವ್ರು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಇವರ ಆಟಕ್ಕೆಲ್ಲ ಬಲಿ ಆಗಬೇಡಿ. ಇವ್ರು ಏನು ಮಾಡ್ತಾರೆ ಅನ್ನೋದು ನೋಡ್ಕೊಳ್ಳಿ. ನೀವು ಸರಿಯಾಗಿ ಪಾಠ ಕಲಿಸೋದನ್ನು ನೀವು ಮಾಡದೆ ಹೋದರೆ ನಿಮ್ಮ ಮನೆಯಲ್ಲಾಗುವಂತಹ ಸಮಸ್ಯೆಗಳಿಗೆ, ನಿಮ್ಮ ಜೇಬಿಗೆ ಬೀಳುವಂತಹ ಕತ್ತರೆಗೆ ಇವರು ಯಾರೂ ಹೊಣೆ ಆಗಲ್ಲ. ಸಂಸದ ತೇಜಸ್ವಿ ಸೂರ್ಯ ಇರಬಹುದು, PC ಮೋಹನ್ ಇರಬಹುದು, ಕೇಂದ್ರದಲ್ಲಿ ರಾಜ್ಯದಲ್ಲಿ ಮಾತಾಡ್ತಾ ಇರುವಂಥ ನಾಯಕರಿರಬಹುದು, ಇವರು ಯಾರೂ ಕೂಡ ಬರಲ್ಲ. ಎಲ್ಲ ಡ್ರಾಮಾ ಮಾಡ್ತಿದ್ದಾರೆ ಅಷ್ಟೇ. ಈಗ 5% ಅಂತ ಹೇಳಿದಾರಲ್ಲ, ನೋಡೋಣ ಯಾವಾಗ ಮತ್ತೆ ಏನು ಮಾಡ್ತಾರೆ ಅಂತ ಬೋರ್ಡಲ್ಲಿ ಡಿಸೈಡ್ ಆಗುತ್ತಂತೆ. ಲೆಟ್ಸ್ ಸಿ. ಇನ್ನು ಮೆಟ್ರೋ ದರ ಏರಿಕೆ ಈಗೇನೋ ಕಮ್ಮಿ ಆಗಿದೆ, ಅಂದರೆ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೀನಿ ಅಂತ ಹೇಳಿದ್ದಾರೆ. ಇವ್ರು ಬೆಳಗ್ಗೆಯಿಂದ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನು ನೋಡ್ಬಿಡೋಣ. ಮೆಟ್ರೋ ದರ ಏರಿಕೆ ಕುರಿತಂತೆ ರಾಜಕೀಯ ಜಟಾಪಟಿ ಮುಂದುವರೆದಿದೆ. ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಹಿನ್ನೆಲೆಯಲ್ಲಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಸಂಸದ ತೇಜಸ್ವಿ ಸೂರ್ಯ ನೀಡಿದಂತಹ ಭರವಸೆಯಂತೆ ನಾಳೆಯಿಂದ ಪ್ರಸ್ತಾಪಿತ ಮೆಟ್ರೋ ಭಾರೀ ಹೆಚ್ಚಳವನ್ನು ಬಿಎಂಆರ್ಸಿಎಲ್ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇದರಲ್ಲಿ ಏನು ಇವ್ರ ಪಾತ್ರ ಇಲ್ಲ ಬಿಡಿ, ಸುಮ್ಮನೆ ಪೋಸ್ಟ್ ಕೊಟ್ಕೊಳ್ಬಹುದು, ನಂದು ಅಂತ ಕ್ರೆಡಿಟ್ಟು. 1 ವರ್ಷಕ್ಕೂ ಹೆಚ್ಚು ಕಾಲ ಈ
ಅನ್ಯಾಯಕಾರ ಹೆಚ್ಚಳವನ್ನು ನಿರಂತರವಾಗಿ ವಿರೋಧಿಸಿದ ಬೆಂಗಳೂರು ಜನತೆಗೆ ಜಯವಾಗಿದೆ. ರಾಜ್ಯ ಸರ್ಕಾರದ ಜನವಿರೋಧಿ ಪ್ರಸ್ತಾಪವನ್ನು ತಡೆಯಲು ಸಮಯೋಚಿತವಾಗಿ ಹಸ್ತಕ್ಷೇಪ ಮಾಡಿದ ಕೇಂದ್ರ ಸಚಿವ ಖಟ್ಟರ್ರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಹಿಂದಿನ ಸರ್ಕಾರಗಳು ಮಾಡಿದಂತೆ ರಾಜ್ಯ ಸರ್ಕಾರವು ಮೆಟ್ರೋಗೆ ಶ್ಯಾಡೋ ಕ್ಯಾಶ್ ಸಹಾಯವನ್ನು ಪುನಃ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇದಕ್ಕೂ ಮುನ್ನ ಬೆಳಗ್ಗೆ ಟಿ ಶರ್ಟ್ ಮೇಲೆ ಸಿಎಂ ಡ್ರಾಮಾ ಸ್ಟಾಪ್ ಮಾಡಿ ರಾಜ್ಯದ ಜನರ ಹಿತಾಸಕ್ತಿ ಕಾಪಾಡಿ ಅಂತ ಬರ್ಕೊಂಡು ಸರ್ಕಾರದ ನಡೆಯನ್ನು ಖಂಡಿಸಿದರು. ಆರ್ವಿ ಮೆಟ್ರೋ ಸ್ಟೇಷನ್ನಿಂದ ಮೆಟ್ರೋ ಪ್ರಯಾಣ ನಡೆಸಿ ಪ್ರಯಾಣಿಕರ ಜೊತೆ ಸಂವಾದ ನಡೆಸಿದರು. ಪ್ರತಿ ಮೆಟ್ರೋ ಸ್ಟೇಷನ್ ಬಳಿ ಪ್ರತಿಭಟನೆ ಮಾಡ್ತೀವಿ ಅಂತ ತೇಜಸ್ವಿ ಸೂರ್ಯ ಎಚ್ಚರಿಕೆ ಕೊಟ್ಟಿದ್ರು. ಇನ್ನು ದೋಸ್ತಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಆದರೆ ಬೆಲೆ ಏರಿಕೆ ಮಾಡೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಂತ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಈ ಮಧ್ಯೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ನಲ್ಲಿ ಕಿಡಿಕಾರಿ, ಮೆಟ್ರೋದ 1 ಲೈನು 1 ಮೀಟರ್ ಹೆಚ್ಚಾದರೆ ಮೋದಿ ಕಾರಣ, ಮೆಟ್ರೋ ಟಿಕೆಟ್ ದರ ₹1 ಹೆಚ್ಚಾದರೆ ರಾಜ್ಯ ಸರ್ಕಾರ ಕಾರಣ, ಇದು ಬಿಜೆಪಿಗರು ಬಳಸುವ ಲಾಜಿಕ್ ಅಂದಿದ್ದಾರೆ. ಮೆಟ್ರೋ ಯೋಜನೆಯ ಅನುಷ್ಠಾನದಲ್ಲಿ 50-50 ಅನುಪಾತದಲ್ಲಿ ಹೂಡಿಕೆ ಮಾಡುವ ನಿಯಮ ಇದೆ. ಆದರೆ ಕೇಂದ್ರ ಸರ್ಕಾರ ತನ್ನ ಪಾಲಿನ 50% ಹಣ ನೀಡದ ಪರಿಣಾಮವಾಗಿ ಮೆಟ್ರೋ ವಿಸ್ತರಣೆ ಯೋಜನೆಯಲ್ಲಿ ರಾಜ್ಯ ಸರ್ಕಾರವೇ 87% ಹಣ ವಿನಿಯೋಗಿಸುತ್ತಿದೆ ಅಂತ ಹೇಳಿದ್ದಾರೆ. BMRCL ಅವರು ನಾಳೆ ಬೆಳಗ್ಗೆಯಿಂದ ಏನು 5% ಮೆಟ್ರೋ ರೇಟ್ ಹೈಕ್ ತಿರ್ಗಾ ಮಾಡ್ತೀವಿ ಅಂತ ಪ್ರಸ್ತಾಪ ಮಾಡಿದ್ರು ರಾಜ್ಯ ಸರ್ಕಾರದ ಒತ್ತಾಯದ ಮೇಲೆ. ಅದನ್ನ ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ನಿಲ್ಲಿಸಲಾಗಿದೆ. ಇಟ್ಸ್ ಅ ಟೆಂಪರರಿ ಹೋಲ್ಡ್. ಕಳೆದ 8-10 ತಿಂಗಳಿಂದ ಯಾವಾಗಿಂದ ಈ 105% ಫೇರ್ ಇನ್ಕ್ರೀಸ್ ಮಾಡಿದ್ರು ಆಗಿಂದ ನಾವು ಹೋರಾಟ ಮಾಡ್ತಾನೆ ಇದ್ವಿ. ಇದು ಅನ್ರೀಸನಬಲ್ ಆಗಿದೆ. ಸಾಮಾನ್ಯ ಜನರಿಗೆ ಕೈ ಎಟ್ಕಕ್ಕಾಗದಲ್ಲೇ ಇರುವಂಥ ಮಟ್ಟಕ್ಕೆ ನೀವು ಏರಿಸಿದ್ರೆ ಅದನ್ನು ಕಡಿಮೆ ಮಾಡಬೇಕು ಅಂತ. ಈ ಸಸ್ಟೈನ್ಡ್ ಪಬ್ಲಿಕ್ ಪ್ರೆಷರಿಗೆ ಹೋರಾಟಕ್ಕೆ ಸಿಕ್ಕಿರುವಂಥ ಕಾಮನ್ ಮ್ಯಾನಿಗೆ ಸಿಕ್ಕಿರುವಂಥ ಒಂದು ಜಯ ಇದು. ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಮ್ಗೀಗಾಗಲೇ ಅರ್ಥ ಆಗಿದೆ ಬೆಂಗಳೂರು ಮೆಟ್ರೋ ಇಂಡಿಯಾದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಆಗಿರೋದು ಯಾಕೆ ಅಂತಂದರೆ ಸ್ಟೇಟ್ ಗವರ್ಮೆಂಟು ಮೆಟ್ರೋಗೆ ಬಜೆಟರಿ ಸಪೋರ್ಟ್ ಕೊಡ್ತಾ ಇತ್ತು, ಅದನ್ನು ನಿಲ್ಲಿಸಿರೋದ್ರಿಂದ. ಇಷ್ಟು ವರ್ಷ ನಡ್ಕೊಂಡು ಬಂದಿತ್ತು. ಈ ಗೌರ್ಮೆಂಟ್ ಬಂದಮೇಲೆ ಅದನ್ನು ನಿಲ್ಲಿಸಿದ್ದಾರೆ. ಹಿಂದೆ ಯುರೋಪೈಲೂರು ಇದ್ದಾಗ ಇದೊಂದು ಬಿಳೆ ಆನೆ ಅಂತ ಹೇಳಿದ್ರು, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಕೂಡ ನಾವೇನೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಕರ್ನಾಟಕದವರಿಗೆ ಬರೀ ಮೆಟ್ರೋ ಮೇಲೆ ಕಣ್ಣು ಬಿದ್ದಿದೆ ಅಂದರೆ ಮಧ್ಯಮ ವರ್ಗದವ್ರು ಎಲ್ಲಿ ಓಡಾಡಬೇಕು, ಅವ್ರ ಜೀವನದ ಬದಲಾವಣೆ ಹೆಂಗಾಗಬೇಕು. ಮೆಟ್ರೋ ದರ ನಿಗದಿ ಮಾಡಿರ್ತಕ್ಕಂಥದ್ದು ಭಾರತ ಸರ್ಕಾರದಲ್ಲಿ ನಾವಲ್ಲ. ಅದಕ್ಕೆ ಈಗಾಗಲೇ ನಮ್ಮ ಭಾರತ ಸರ್ಕಾರದಿಂದ ಸಂಬಂಧಪಟ್ಟ ಸಚಿವಾಲಯದಿಂದ ಅದನ್ನು ಮಾಡಬೇಡಿ ಅಂತ ಅಂದ್ಬಿಟ್ಟು ತಡೆಯಾಜ್ಞೆ ನೀಡಿದ್ದಾರೆ. ಇವತ್ತು ಹೇಳ್ತಾ ಇದ್ದೀರಿ ಯಾವುದೋ ನಿಮ್ಮ ಮೆಟ್ರೋದು ನಮಗೆ ಸಂಬಂಧ ಇಲ್ಲ, ಕೇಂದ್ರ ಸರ್ಕಾರ ಅದನ್ನು ಜಾಸ್ತಿ ಮಾಡಿದೆ ಬೆಲೆ ನಿಗದಿ ಮಾಡೋದು ಅಂತ ಹೇಳಿ. ಕೇಂದ್ರ ಸರ್ಕಾರದ ಜೊತೆ ಯಾವ ನಡವಳಿಕೆ ಇಟ್ಕೋಬೇಕು ಅನ್ನೋದನ್ನು ಒಂದು 100 ಬಾರಿ ಹೇಳಿದ್ದೀನಿ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದಾಗ ಯಾವ ರೀತಿಯಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ತಗೊಳ್ಳದೆ ಇಲ್ಲಿ ಬೀದಿಲಿ ಬಾಯಿಗೆ ಬಂದಂಗೆ ಬೈಯೋದು, ಆಮೇಲೆ ಲೆಟರ್ ಕಳಿಸೋದು. ಎಷ್ಟು ಈ ಮೆಟ್ರೋದು ಪದೇ ಗೊಂದಲ ಆಗೇ ಆಗ್ತದೆ. ಅವರು ನಾವು ಇಬ್ಬರು ಸೇರಿ ಮಾಡುವಂಥದ್ದು ಯೋಜನೆ ಇದು. ಈಗ ಅವರು ಹೋಲ್ಡ್ ಮಾಡಿದ್ದಾರೆ. ಮುಂದೆ ಅದು ಎರಡು ರಾಜ್ಯ ಮತ್ತು ಕೇಂದ್ರ ಎರಡು ಸೇರಿಕೊಂಡು ಅಂತಿಮವಾಗಿ ಏನು ತೀರ್ಮಾನ, ಯಾಕೆಂದರೆ ಅದಕ್ಕೆ ಆಟೋನಮಸ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅಲ್ಲಿನ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಬಜೆಟರಿ ಸಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ರು ತೇಜಸ್ವಿ ಸೂರ್ಯ. ಈ ಕಡೆ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ 87% ನಾವು ಖರ್ಚು ಮಾಡ್ತಿದ್ದೀರಿ, 50-50 ಅನುಪಾತನ ಕೈ ಬಿಟ್ಬಿಟ್ಟಿದ್ದಾರೆ ಅಂತ. ಹಾಗಾದರೆ ಇಬ್ಬರು ಒಂದು ಕೆಲಸ ಮಾಡಿ, ಎಷ್ಟೆಷ್ಟು ಸ್ಯಾಂಕ್ಷನ್ ಆಗ್ತಾ ಇದೆ ನಿಮ್ಮ ಕಡೆಯಿಂದ ಎಲ್ಲವನ್ನು ಕೂಡ ಪಾರದರ್ಶಕವಾಗಿ ಕೊಡಿ. ಈ ಕಡೆ BMRCL ಕೂಡ ಎಷ್ಟು ಖರ್ಚು ಮಾಡ್ತಾ ಇದೆ, ಯಾವುದಕ್ಕೆಲ್ಲ ಎಷ್ಟು ಖರ್ಚಾಗಿದೆ, ಇದೆಲ್ಲದರ ವಿವರವನ್ನು ಕೊಡಲಿ. ಆವಾಗ ಜನಕ್ಕೆ ಗೊತ್ತಾಗತ್ತೆ ಯಾರು ಕಳ್ಳಾಟ ಆಡ್ತಾ ಇದ್ದಾರೆ, ಯಾರು ನಿಜವಾಗ್ಲೂ ಲಾಸ್ನಲ್ಲಿದ್ದಾರೆ, ಅದಕ್ಕೆ ಸಪೋರ್ಟ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಜನ ಡಿಸೈಡ್ ಮಾಡಲಿ. ಅದನ್ನು ಜನಕ್ಕೆ ಬಿಟ್ಬಿಡಿ. ಈ ರಾಜಕೀಯ ನಾಟಕಗಳು 4 ದಿನಕ್ಕೆ ನಡೆಯುತ್ತೆ ಅನ್ನೋದು ನಿಮಗೂ ಗೊತ್ತು. ಜನರು ಅದನ್ನು ಮರೀತಾರೆ, ಅದಕ್ಕೆ ಉಗ್ಕೊಳ್ತಾರೆ ಅನ್ನೋದು ನಿಮಗೂ ಗೊತ್ತು. ಹಾಗಾಗಿ ಬರೀ ಡ್ರಾಮಾ ಬಿಟ್ಟು ಕೊಡಿ ಡೀಟೇಲ್ಸ್. ಹಾಗಿದ್ರೆ ನೀವೆಷ್ಟು ಕೊಡ್ತಾ ಇದ್ದೀರಿ, ಅವ್ರು ಎಷ್ಟು ಕೊಡ್ತಾ ಇದ್ದೀರಿ, ನಿಮ್ದೇನೂ ಪಾತ್ರ ಇಲ್ಲ ಅನ್ನೋದಾದರೆ ನಾಳೆ ದಿನ ನಮ್ಮನ್ನೇನೂ ಕೇಳಬೇಡಿ ಅಂತ ಹೇಳಿ. ಇಲ್ಲ ಈ ಕಡೆ ರಾಜ್ಯನೂ ಹೇಳಿ, ಕೇಂದ್ರನೇ ಇದರ ಹೊಣೆಗಾರಿಕೆ, ಕೇಂದ್ರನೇ ಎಲ್ಲನೂ ಮಾಡಬೇಕು, ನಮ್ದು ಏನೂ ಇಲ್ಲ ಅಂತ. ಇಬ್ಬರು ಆ ಥರ ಕ್ಲಿಯರ್ ಕಟ್ಟಾಗಿ ಹೇಳಲ್ಲ, ಆದರೂ ನಾಟಕಗಳನ್ನ ಮಾಡ್ಕೊಂಡು ಸ್ಟೇಟ್ಮೆಂಟ್ಗಳು ಕೊಡೋದ್ರಲ್ಲಿ ಎತ್ತಿದ ಕೈ. ಇನ್ನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಕಾರ್ಯವನ್ನು ಮುಂದುವರೆಸಿದೆ.
ಅನ್ನಭಾಗ್ಯ ಯೋಜನೆಯಲ್ಲಿ ಅನರ್ಹ BPL ಕಾರ್ಡ್ದಾರರಿಗೆ ಕೊಟ್ಟಿದ್ದಂತಹ ಸರ್ಕಾರ ಇದೀಗ ಗೃಹಲಕ್ಷ್ಮಿ ಹಣದ ಸೋರಿಕೆ ತಡೆಗೂ ಕೂಡ ಮುಂದಾಗಿದೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಜೀವಿತ ಪ್ರಮಾಣ ಪತ್ರ ಸಲ್ಲಿಕೆ ಕಡ್ಡಾಯ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ. ಮರಣ ಹೊಂದಿದ ಫಲಾನುಭವಿಗಳ ಖಾತೆಗೂ ಕೂಡ ಗ್ಯಾರಂಟಿ ಹಣ ಹೋಗ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಜೀವಿತ ಪ್ರಮಾಣ ಪತ್ರ ಕಡ್ಡಾಯಕ್ಕೆ ಮುಂದಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಜೀವಿತ ಪ್ರಮಾಣ ಪತ್ರ ಕಡ್ಡಾಯ ಮಾಡಲು ಸಿಎಂಗೆ ಒತ್ತಾಯಿಸಿದ್ರು. MLC ದಿನೇಶ್ ಗೂಳಿಗೌಡ ಪತ್ರವನ್ನು ಬರೆದಿದ್ರು. ಈ ಪತ್ರಕ್ಕೆ ಮುಖ್ಯಮಂತ್ರಿಗಳು ಸ್ಪಂದನೆಯನ್ನು ಕೊಟ್ಟಿದ್ದು, ಈ ಸಂಬಂಧ ಕೂಡಲೇ ಕ್ರಮ ವಹಿಸಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಿದ್ದಾರೆ. ದಿನೇಶ್ ಗೂಳಿಗೌಡ ಮನವಿಯಲ್ಲಿ ಹಾಗಾದ್ರೆ ಏನಿತ್ತು ನೋಡೋಣ. ಗೃಹಲಕ್ಷ್ಮಿಗೆ ಜೀವಿತ ಪ್ರಮಾಣ ಪತ್ರ ಕಡ್ಡಾಯ. ಫಲಾನುಭವಿಗಳಲ್ಲಿ ಮರಣ ಹೊಂದಿರುವವರ ಮಾಹಿತಿಗಳು ಕಾಲಕಾಲಕ್ಕೆ ಪರಿಶೀಲನೆ ಆಗಬೇಕು. ಮರಣ ಹೊಂದಿರುವ ಫಲಾನುಭವಿಗಳಿಗೆ ಕೆಲವು ಕಡೆ ಧನ ಸಹಾಯ ಪಾವತಿ ಆಗ್ತಾ ಇದೆ. ಅದು ಪ್ಯೂರ್ಲಿ ತಪ್ಪು, ಹಾಗಾಗಬಾರ್ದು. ಮರಣ ಹೊಂದಿರುವವರಿಗೆ ಪಾವತಿಯಾಗುವುದನ್ನು ತಡೆಗಟ್ಟುವುದು ಅವಶ್ಯಕ. ಅದನ್ನು ಮಾಡಬೇಕು. ಆದರೆ 2.5 ವರ್ಷ ಆದಮೇಲೆ ಎಚ್ಚೆತ್ತುಕೊಂಡ್ರು. ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿ ಮೊತ್ತ ಪಡೆಯಲು ಪ್ರತಿ ವರ್ಷ ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ತಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡುವುದು ಕಡ್ಡಾಯಗೊಳಿಸಲಾಗಿದೆ. ಅದೇ ಮಾದರಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಸಹ ಜೀವಿತ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯ ಅಂತ ಹೇಳ್ತಿದ್ದಾರೆ. ನೀವು ಕೊಡ್ತಿರೋದೇ ಮನೆ ಯಜಮಾನಿ ಒಬ್ಬರಿಗೆ. ಸೊ ಆ ಮನೆ ಯಜಮಾನಿ ತೀರು ಹೋದ್ರು ಅಂದರೆ ಆ ಮನೆಯಲ್ಲಿ ಸೊಸೆನೋ ಮತ್ತೊಬ್ಬರ ಇರ್ತಾರೆ. ಅವರು ಯಜಮಾನಿನೇ ಅಲ್ವಾ, ಅವ್ರಿಗೆ ಸಲ್ಲುತ್ತೆ. ಅವರು ಹೆಸರನ್ನ ಚೇಂಜ್ ಮಾಡಿಸ್ಕೊಳ್ಬೇಕಿತ್ತು. ಹೌದು, ಇವ್ರು ಡೆತ್ ಆಗಿದೆ, ಅದನ್ನು ಡಿಕ್ಲರೇಷನ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಳ್ಬೇಕಿತ್ತು. ಅದು ಆಗಿಲ್ಲ. ಆದರೆ ಇದನ್ನು ಯಾವಾಗ ನೋಡ್ಕೋಬೇಕು? 2.5 ವರ್ಷ ಆದಮೇಲೆ ನೀವು ಎಲ್ಲೆಲ್ಲಿ ಸಾಧ್ಯ ಅಲ್ಲಲ್ಲಿ ಹಣ ಉಳಿಸುವಂತಹ ಕೆಲಸಕ್ಕೆ ಕೈ ಹಾಕ್ತಿದ್ದೀರಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನೋಡೋಣ ಇದರಲ್ಲಿ ಎಷ್ಟು ಜನನ ಕಿತ್ತಾಕ್ತೀರಿ ಅಂತ. BPL ಕಾರ್ಡ್ ಹೋಲ್ಡರ್ ಅಲ್ಲ ಅಂತ ಅಂದ್ರಿ, ಆಮೇಲೆ ಅವ್ರನ್ನ ವಾಪಸ್ ತೆಗೆದು ಹಾಕಿದ್ರಿ, ಈಗ ಮತ್ತೆ ಅವ್ರನ್ನ ಸೇರ್ಪಡೆ ಮಾಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದೀರಿ. ಒಟ್ಟಲ್ಲಿ ಗೋಜಲು ಮಾಡಿ ಇಡ್ತಾ ಇದ್ದೀರಾ. ಜನಕ್ಕೆ ಏನು ಸೇರಬೇಕೋ ಅದು ಸೇರಬಾರ್ದು. ನಿಮ್ಮ ಗೃಹಲಕ್ಷ್ಮಿ ಅಥವಾ ನಿಮ್ಮ ಗ್ಯಾರಂಟಿ ಯೋಜನೆ ಇದೆ ಅಂತ ಅನ್ನಿಸ್ಕೋಬೇಕು. ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಅಂತಿರಬೇಕು. ಯಾವ ಷರತ್ತುಗಳನ್ನ ಆಗ ಹೇಳಿಲ್ವೋ ಇವತ್ತು ಆ ಎಲ್ಲ ಷರತ್ತುಗಳನ್ನ ತರ್ತಾ ಇದ್ರಿ. ಒಟ್ಟಿನಲ್ಲಿ ಏನೋ ಒಂದು ಮಾಡ್ತೀರಿ. ಇನ್ನು ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಎಪಿಸೋಡ್ ಮುಂದುವರೆದಿದೆ. ನನ್ನಪ್ಪನೇ ಪೂರ್ಣಾವಧಿ CM ಅಂತ ಮತ್ತೆ MLC ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಮತ್ತೊಂದು ಸುತ್ತಿನ ಕಿಚ್ಚಿಗೆ ಕಾರಣವಾಗಿದೆ ಕಾಂಗ್ರೆಸ್ನಲ್ಲಿ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ನಿನ್ನೆ ಮೈಸೂರಿನಲ್ಲಿ ಮಾತನಾಡಿದ್ರು. ಹೈಕಮಾಂಡ್ ಸುಮ್ಮನಿದೆ ಅಂದರೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಅಂತ ಅರ್ಥನಾ ಅಂತ ಅಂದರು. ಆದರೆ ಇವತ್ತು ಬೆಂಗಳೂರಿನಲ್ಲಿ ಮಾತನಾಡಿ ಒಪ್ಪಂದದ ಬಗ್ಗೆ CM DCM ಹೈಕಮಾಂಡ್ಗೆ ಮಾತ್ರ ಗೊತ್ತಿರುತ್ತೆ. ಒಪ್ಪಂದ ಆಗಿದ್ರೆ ಹೈಕಮಾಂಡ್ ಹೇಳಬಹುದು ಅಥವಾ ಕ್ರಮ ವಹಿಸಬಹುದು. ಯತೀಂದ್ರ ಹೇಳಿಕೆ ವೈಯಕ್ತಿಕ ಅಂದಿದ್ದಾರೆ. ಇನ್ನು ಯತೀಂದ್ರ ಹೇಳಿಕೆ ಆಗಲಿ ನನ್ನ ಹೇಳಿಕೆ ಆಗಲಿ ಇಂಪಾರ್ಟೆಂಟ್ ಅಲ್ಲ, ಹೈಕಮಾಂಡ್ ಹೇಳಿಕೆಯೇ ಅಂತಿಮ ಅಂತ ಸಚಿವ MB ಪಾಟೀಲ್ ಹೇಳಿದರು. ನೋಡಿ, ಅವರು ವೈಯಕ್ತಿಕವಾಗಿ ಅವ್ರು ಹೇಳಿದ್ದಾರೆ. ನಾವು ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಯಾರು ಹೇಳಿದ್ದು ಒಪ್ಪಂದ ಆಗಿದೆ ಅಂತ ಅವ್ರು ಏನಾರ ಹೈಕಮಾಂಡ್ನವ್ರು ಹೇಳಿದಾರ? ಅಲ್ಲ, ಶಿವಕುಮಾರ್ ಅವ್ರ ಪಾಪ ಅವ್ರ ಅಭಿಪ್ರಾಯ, ಅವ್ರಿಗೆ ಗೊತ್ತಿರೋ ವಿಚಾರ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಒಳಗಡೆ ಇದ್ದವರು, ನಾವೆಲ್ಲ ಹೊರಗೆ. ಸಿದ್ದರಾಮಯ್ಯನವರು ಸ್ವತಃ ಹೇಳಿದಾರ, ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತಾರೆ ಅದು ಅಂತಿಮ ಅಂತ ಹೇಳಿದಾರೆ. DK ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತಾರೆ ಅಂತ ಹೇಳಿದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಈಸ್ ಸುಪ್ರೀಂ. ಸೊ ಹೀಗಾಗಿ ಆ ಸ್ಟೇಟ್ಮೆಂಟ್ನು ಕೂಡ ಯತೀಂದ್ರ ಅವ್ರದಿರಲಿ MB ಪಾಟೀಲ್ ಇರೋದು ದರ್ ಇಸ್ ನೋ ಮೀನಿಂಗ್. ಅದಕ್ಕೇನು ಅರ್ಥ. ತೀರ್ಮಾನ ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ. ಅದ್ರ ಬಗ್ಗೆ ನಾವು ಯಾರು ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದರಿಂದ ಒಂದೊಂದ್ಸಲ ಯಾರು ಒಂದೊಂದು ಹೇಳಿಕೆಗಳಿಂದ ಸುಮ್ಮನೆ ಅನಾವಶ್ಯಕವಾಗಿ ಈ ಥರ ಚರ್ಚೆ ಆಗ್ತಾ ಇರ್ತದೆ. ಅವ್ರ ಮಗನೇ ಹೇಳ್ತಿದ್ದಾರಲ್ಲ ಸರ್, ಅವರು ಯಾವುದೋ ಒಂದು ಪ್ರಶ್ನೆ ಯಾವುದೋ ಮಾಧ್ಯಮದವ್ರು ಕೇಳಿದಾಗ ಏನು ಹೇಳಿರ್ತಾರೆ. ಆದರೆ ಇದೆಲ್ಲ ಯಾರೋ ಒಬ್ಬರು ತೀರ್ಮಾನ ಅಲ್ಲ, ಇದು ಹೈಕಮಾಂಡ್. MB ಪಾಟೀಲ್ ಹೇಳಿದ್ ಕರೆಕ್ಟು. ಅದು ಯಾರು ಏನೇ ಹೇಳಿದ್ರು ಕೂಡ ಅದು ಅವರು ವೈಯಕ್ತಿಕ. ಆದರೆ ಡಿಸೈಡ್ ಮಾಡೋದು ಹೈಕಮಾಂಡೇ ಅಂತ. ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಗೊತ್ತಿದ್ದು ಕೂಡ ದಿನಕ್ಕೊಬ್ಬರು ಈ ರೀತಿಯಾಗಿ ಹೇಳಿಕೆ ಕೊಟ್ಟು ಇದನ್ನು ಜೀವಂತವಾಗಿಡುವಂತಹ ಪ್ರಯತ್ನ ಯಾಕೆ ನಡೆಸ್ತಾ ಇದ್ದಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಆಮೇಲೆ ಸರ್ಕಾರದ ಮೇಲೆ ಏನಾದರೂ ಒಂದು ಆರೋಪ ಬರ್ತಾ ಇದೆ ಅಥವಾ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾ ಇದೆ, ಒಂದು ರೀತಿಯಾದಂತಹ ಜನಾಕ್ರೋಶಕ್ಕೆ ಗುರಿ ಆಗುತ್ತೆ ಅನ್ನುವಂಥ ಹಂತ ಬಂದಾಗ ಇದನ್ನು ಮುನ್ನೆಲೆಗೆ ಬಿಡ್ತೀರಿ. ಪವರ್ ಶೇರಿಂಗ್ ಫೈಟ್ ಅಂತ ಅದೊಂದು ವಾರ ಎಳೆದಾಡುತ್ತೆ. ಅದಾದ ನಂತರ ಬೇರೆ ಏನೋ ಇಶ್ಯೂಗೆ ಸ್ಕಿಪ್ ಆನ್ ಆಗ್ತೀರಿ. ಇದು ನಿಮ್ಮದು ಒಂದು ರೀತಿ ಡ್ರಾಮಾ ಅಂತ ಕಾಣಿಸ್ತಿದೆ. ಈ ಡ್ರಾಮಾಗೆ ತೆರೆ ಎಳಿಬೇಕಾದಂಥ ಹೈಕಮಾಂಡ್ ಕೂಡ ಕಣ್ಮುಚ್ಚಿ ಕುಳಿತುಕೊಂಡಿದೆ. ನೀವೇನಾದರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಇದೊಂದು ಒಂದು ಎಪಿಸೋಡ್ನ ಯಾವುದೋ ಒಂದು ಭಾಗದಲ್ಲಿ ಇರುತ್ತಷ್ಟೇ.
ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ವಿಚಾರದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಕಡ್ಡಿ ತುಂಡಾದಂತೆ ಮಾತನಾಡಿದರು. ಪಕ್ಷದ ಚಟುವಟಿಕೆಗಳಿಂದ ಜಿಟಿಡಿ ದೂರ ಇರುವ ಬಗ್ಗೆ ಇದೇ ಮೊದಲ ಬಾರಿಗೆ ಮೌನ ಮುರಿದಿರುವ ಎಚ್ಡಿಕೆ ಜೆಡಿಎಸ್ಗೂ ಜಿಟಿಡಿಗೂ ಸಂಬಂಧ ಇಲ್ಲ ಎಂಬ ಸಂದೇಶವನ್ನು ಕಾರ್ಯಕರ್ತರಿಗೆ ರವಾನಿಸಿದರು. ಜಿಟಿಡಿ ನಮ್ಮ ಜೊತೆಯಲ್ಲಿಲ್ಲ, ಅವರು ಸಿಎಂ ಜೊತೆಗಿದ್ದಾರೆ. ಪಕ್ಷದ ಬಗ್ಗೆ ನಿಯತ್ತು ನಿಷ್ಠೆ ಯಾವುದೂ ಇರದವರನ್ನ ನಾವು ಜೊತೆಯಲ್ಲಿಟ್ಕೊಳ್ಬೇಕಾ ಅನ್ನೋ ಪ್ರಶ್ನೆಯನ್ನೇ ಎತ್ತಿದ್ರು. ಇನ್ಮುಂದೆ ನನ್ನ ಮುಂದೆ ಪದೇ ಪದೇ ಜಿಟಿಡಿ ಹೆಸರು ಪ್ರಸ್ತಾಪ ಮಾಡಬೇಡಿ ಅಂತ ಕೋರಿದ್ರು. ನನ್ನ ಮನಸ್ಸಿಗೆ ಬಹಳ ನೋವಾಗುವ ಘಟನೆಗಳು ನಡೆದಿವೆ. ಮೂಡಾ ಪ್ರಕರಣದಲ್ಲಿ ನಮ್ಮನ್ನ ರಾಜೀನಾಮೆ ಕೊಡ್ತಾರಾ ಅಂತ ಕೇಳಿ ಸಿಎಂಗೆ ಸರ್ಟಿಫಿಕೇಟ್ ಕೊಟ್ಟಿದ್ರು. ನಮಗೆ ಒಂದು ದಿನವೂ ಸರ್ಟಿಫಿಕೇಟ್ ಕೊಡಲಿಲ್ಲ. ಅವರನ್ನ ಜೊತೆಯಲ್ಲಿಟ್ಕೊಂಡು ಓಡಾಡಬೇಕಾ? ಅವರಿಗೆ ನಿಯತ್ತೇನಾದರೂ ಇದೆಯಾ? ನನ್ನ ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಈ ಮೂಲಕವಾಗಿ ಜಿಟಿಡಿಗೂ ಜೆಡಿಎಸ್ಗೂ ಯಾವುದೇ ಸಂಬಂಧ ಇಲ್ಲ, ಬಾಗಿಲು ಮುಚ್ಚಿದ ಸಂದೇಶವನ್ನು ರವಾನಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ನಮ್ಮ ಜೊತೆನಲ್ಲಂತೂ ಇಲ್ಲ. ನಮ್ಮ ಕಾರ್ಯಕರ್ತರು ಡಿಸ್ಟರ್ಬ್ ಆಗೋದ ಅವಶ್ಯಕತೆ ಇಲ್ಲ. ಅವರು ಮಾಧ್ಯಮದಲ್ಲಿ ಮಾತನಾಡೋದು ನೋಡಿದಾಗ ಎಲ್ಲ ಒಂದ್ ಕಡೆ ಅವರು ಸಿದ್ದರಾಮಯ್ಯನವರನ್ನ ಮೇಲಕ್ಕೆ ತಗೊಂಡೋಯ್ತವ್ರ ಆಕಾಶಕ್ಕೆ. ಅವ್ರ ನಡವಳಿಕೆ ನೋಡಿದೀವಿ. ಇಲ್ಲಿ ಇತ್ಕೊಂಡು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರೆ ಏನ್ ಅರ್ಥ? ಅದು ಜೆಡಿಎಸ್ ಅಲ್ಲೇ ಇದೀನಿ ಅಂತ ಹೇಳಿದ್ರೆ ನಗಲ್ವ ಯಾರಾದ್ರು?